ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೋರ್ಗ ಒಂದೇ 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 ಮಾತರಂ ಒಂದೇ ಒಂದೇ ಮಾತರಂ ಭಾರತ್ ಮಾತಾ ಕಿ. ಯುಗಾದಿ ಉತ್ಸವ ಈ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ಮೋಹನ್ ಸರ್ ಅವರು, ನನ್ನ ಗೋಪಿಜಿಯವರು, ಎಲ್ರಿಗೂ ಕೂಡ ನನ್ನ ಸಹ ಕಾರ್ಯದರ್ಶಿಗಳಂತ ಹರೀಶು ಮತ್ತು ಎಲ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಲವಾರು ಗ್ರಾಮಗಳಲ್ಲಿ ಯುಗಾದಿ ಮಾಡ್ತಾ ಇದ್ದಾರೆ. ಈಗ ನಮಗೆಲ್ಲ ಗೊತ್ತಿರೋದು, ನಿನ್ನೆ ಎಲ್ಲ ಕೂಡ ಎಲ್ಲ ಪ್ರಾಂತದಲ್ಲಿ ಕೂಡ ಬೇವು ಬೆಲ್ಲ ಜೊತೆಗೆ ಒಬ್ಬಟ್ಟೆಲ್ಲ ಮಾಡಿರ್ತೀವಿ. ಇವತ್ತು ವರ್ಷ ತಡುಕು ಅಂತ ಹೇಳ್ಬಿಟ್ಟು ನಮ್ಮ ಪ್ರಾಂತದಲ್ಲಿ ಯಾರೆಲ್ಲ ಅವರು ಮಾವಂತರಿರ್ತಾರೆ, ವರ್ಷನ ತಡುಕು ಅಂತ, ಅವರಿಗೆ ಕಲರು ಹಾಕುವಂಥ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಇರ್ತಾರೆ. ಇನ್ನು ಕೆಲವು ಊರುಗಳಲ್ಲಿ ಇಂಥ ಸಾಯಂಕಾಲ ಸಮಯದಲ್ಲಿ ಯಾವ ಊರಲ್ಲಿ ಕೂಡ ಮಾತಾಡೋಕ್ಕಾಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ ಎಲ್ಲರೂ ಕೂಡ ಇವತ್ತು ವಿಶೇಷವಾಗಿ ಕುಡಿದಿರೋರು ಕೂಡ ಕುಡಿದಿರ್ತಾರೆ, ಅದು ವರ್ಷ ತಡುಕು ಅವರಿಗೆ. ಆದರೆ ನಮ್ಮ ಮಾರೋಳಿ ಮಾತ್ರ ಭಿನ್ನವಾಗಿದೆ. ಭಾರಿ ಸಂತೋಷ ಆಯಿತು. ಇಲ್ಲಿ ಈ ಥರ ಒಂದು ವೇದಿಕೆ ಏರ್ಪಾಡು ಮಾಡಿ ಎಲ್ಲರಿಗೂ ಕೂಡ ಯುವಕರಿಗೆ ವಿಶೇಷವಾದಂತಹ ಆಟಗಳನ್ನು ಅಳವಡಿಸಿರುವಂತಹ ನೀವೆಲ್ಲರಿಗೂ ಕೂಡ ನಿಜವಾಗ್ಲೂ ಕೂಡ ಧನ್ಯವಾದ ಹೇಳಬೇಕು. ನಿಮಗೆಲ್ಲ ಗೊತ್ತಿದೆ, ಪರಮ ಪೂಜನೀಯ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದರೆ RSS ಸ್ಥಾಪನೆ ಮಾಡಿದಂತಹ ಮಹನೀಯರು. ಅವರು ನಿನ್ನೆ ಇಲ್ಲ ಮೊನ್ನೆ ಹುಟ್ಟಿದ ದಿವಸ ಅಂದರೆ ಯುಗಾದಿ ದಿವಸ ಅವರು ಹುಟ್ಟಿದ್ರು. ಹಲವಾರು ಕಾರ್ಯಕ್ರಮಗಳನ್ನು ನಾವು ಸಂಘದಲ್ಲಿ ಮಾಡ್ತೀವಿ. ಆದರೆ ವಿಶೇಷವಾಗಿ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂದರೆ ಡಾಕ್ಟರ್ ಜಿ ಅಂದ್ಬಿಟ್ಟು ಕರೆಯುವಂಥ ಡಾಕ್ಟರ್ ಜಿ ಅವರಿಗೆ ಹುಟ್ಟುಹಬ್ಬ ಮಾಡುವಂಥ ಕಾರ್ಯಕ್ರಮ. ಆ ಕಾರ್ಯಕ್ರಮ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ. ಏನಾದರೂ ಉದ್ದೇಶ, ಹಲವಾರು ಇದರಲ್ಲಿ ನಮ್ಮ ದೇಶ ಧರ್ಮದ ಕಡೆ ಬರ್ತಾ ಇಲ್ಲ. ನಮ್ಮೆಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಕೂಡ ತಿರುವಣ್ಣಾಮಲೆ ಹೋಗ್ತೀವಿ, ಪೌರ್ಣಮಿಗೆ ಗಿರಿವಲ ಸುತ್ತೀವಿ, ದೇವರಿಗೆ ನಮಸ್ಕಾರ ಮಾಡ್ತೀವಿ, ಅನ್ನದಾನಗಳು ಮಾಡ್ತೀವಿ, ಹಲವಾರು ಕಾರ್ಯಕ್ರಮಗಳು ಮಾಡ್ತೀವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಧರ್ಮಕ್ಕೆ ಏನಾದರೂ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲೋ ಆಗಿದೆ ನನ್ನ ಜೀವನದಲ್ಲಿ ಏನೋ ನಡೀತಾ ಇದೆ ಅಂತಾಗಿರ್ತೀವಿ. ಉದಾಹರಣೆಗೆ ನೋಡಿ, ಕಾಲು ಒಂದು ಚಿಕ್ಕ ಪೆಟ್ಟಾಗಿರ್ತದೆ. ಅಂದರೆ ನಮ್ಮ ಮೊದಲು ಹೇಳ್ತದೆ ಕಾಲಲ್ಲಿ ಪೆಟ್ಟಾಗಿದೆ, ನೀವು ಹುಷಾರಾಗಿ ನಡಿಬೇಕು ಅಂತ. ಆದರೆ ಏನಾಗಿದೆ, ನಮ್ಮ ಧರ್ಮಕ್ಕೆ ಎಲ್ಲಿ ನೋಡಿದ್ರು ಕೂಡ ಲೋಪಗಳು ಬರ್ತಾನೆ ಇದೆ. ನಮಗಿದೆ ಕೃತಿ ಯುಗ ಇದೆ, ತ್ರೇತಾಯುಗ ಆಗಿದೆ, ದ್ವಾಪರ ಯುಗ ಆಗಿದೆ, ಈಗ ಕಲಿಯುಗದಲ್ಲಿ ನಾವಿದ್ದೀವಿ. ಈಗ ಇದರ ಮುಂಚಿನ ಯುಗಗಳಲ್ಲಿ ನೋಡಿದ್ರೆ ಧರ್ಮ ಪರಿಪಾಲನೆ ಇತ್ತು. ಈಗ ಬರ್ತಾ ಬರ್ತಾ ಧರ್ಮ ಪರಿಪಾಲನೆ ಕಡಿಮೆ ಆಗಿದೆ. ಅಂದ್ರೆ ಏನು, ಧರ್ಮವನ್ನ ಪರಿಪಾಲನೆ ಮಾಡ್ತಾ ಇಲ್ಲ. ಹಾಗಾಗಿ ಹಲವಾರು ಕಾರ್ಯಕ್ರಮಗಳು ಮಾಡ್ತಾ ನಾವೆಲ್ಲ ಕೂಡ ಈಗ ದೀಪಾವಳಿ ಹಬ್ಬ ಆಗ್ಬೋದು, ಯುಗಾದಿ ಆಗ್ಬೋದು. ಯುಗಾದಿ ಅಂತ ಹೇಳಿದ್ರೆ ಯುಗಕ್ಕೆ ಆದಿ, ಇದು ಹೊಸ ಆಚರಣೆ. ಹಲವಾರು ಜನ ನಾವು ಅಂದ್ಕೊಳ್ತೀವಿ ಡಿಸೆಂಬರ್ 31ನೇ ತಾರೀಕು ರಾತ್ರಿ 12 ಗಂಟೆಗೆ ಹೊಸ ವರ್ಷ ಆಚರಣೆ ಮಾಡ್ಕೊಳ್ತೀವಿ. ಅದಲ್ಲ, ನಮಗೆ ಈ ಯುಗಾದಿನೇ ಹೊಸ ವರ್ಷ. ನಮಗೆ ಯುಗಕ್ಕೆ ಆದಿ ಯುಗಾದಿ, ಇದೇ ನಮಗೆ ಹೊಸ ಹೊಸ ಆಚರಣೆ. ತೆಲುಗು ಸಂವತ್ಸರಾದಿ ಅಥವಾ ಯುಗಾದಿ ಅಂತೀವಿ. ಹಾಗಾಗಿ ಇವೆಲ್ಲ ಕೂಡ ಬೆಳಿಬೇಕು ಅಂತ ಹೇಳಿದ್ರೆ ಈ ತರ ಕಾರ್ಯಕ್ರಮಗಳು ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ಹಮ್ಮಿಕೊಂಡು ಹಲವಾರು ಕಾರ್ಯಕ್ರಮಗಳು ಮಾಡಿದಾಗ ಅವ್ರಿಗೆ ಮಾರ್ಗದರ್ಶನ ನೀಡಕ್ಕಂತಿದೆ. ಧರ್ಮದ ಕಡೆ ಗಮನ ಕೊಡಬೇಕು. ನಮಗೆ ನೋಡಿ, ಹಲವಾರು ಇದರಲ್ಲಿ ಭಗವಂತನೇ ನಮಗೆ ಶ್ರೀರಾಮಚಂದ್ರ ಆಗ್ಬೋದು ಅಥವಾ ಶ್ರೀಕೃಷ್ಣ ಪರಮಾತ್ಮ ಆಗ್ಬೋದು, ಮಾನವರಾಗಿ ಹುಟ್ಟಿ ಈ ಜೀವನದಲ್ಲಿ ಯಾವ ತರ ನಾವು ಜೀವನ ಶೈಲಿಯನ್ನ ಬೆಳೆಸಬೇಕು ಅಂತ ಧರ್ಮ ಪರಿಪಾಲನೆ ಮಾಡಿ ನಾವು ಹೋಗಿದ್ದಾರೆ. ಈಗ ಯಾರೋ ಊರುಗಳಲ್ಲಿ ಕೂಡ ನಾವು ಏನಾದ್ರೂ ಮಾತಾಡ್ತಾ ಇರ್ಬೇಕಾದ್ರೆ ಹೇಳ್ತಾರೆ, ಹಿರಿಯವರೆಲ್ಲ ಹೇಳ್ತಾರೆ, ನಮ್ಮ ಉಮಾಪತಿ ಗೌಡರು ಆ ತರ, ನಮ್ಮ ಮೋಹನ್ ಸರ್ ಅವರು ಆ ತರ ಹೇಳ್ತಾರೆ, ಹಿರಿಯವರು ಇದ್ರೆ ಅಣ್ಣ ತಮ್ಮಂದ್ರಾಗಿ ರಾಮ ಲಕ್ಷ್ಮಣ ತರ ಇರಬೇಕು ಅಂತ ಹೇಳ್ತಾ ಇರ್ತಾರೆ. ಅಂದ್ರೆ ಏನು, ರಾಮ ನಮ್ಗೆ ಮಹಾವಿಷ್ಣು ಆದ್ರೂ ಕೂಡ ಮಾನವರಾಗಿ ಹುಟ್ಟಿ ಯಾವ ತರ ಜೀವನ ಸಾಗಿಸಬೇಕು ಅನ್ನೋದು ಕಲಿಸ್ಕೊಟ್ಟು ಹೋಗಿದ್ದಾರೆ ರಾಮ ಅವತಾರದಲ್ಲಿ. ಹಾಗಾಗಿ ನಾವು ಅನ್ನದಮ್ಮಂದ್ರಾಗಿದ್ರೆ ರಾಮ ಲಕ್ಷ್ಮಣ ತರ ಇರಬೇಕು ಅಂತ ಹೇಳ್ತೀವಿ. ಅದೇ ತರ ಕೃಷ್ಣಾರ್ಜುನ ಮಾತು ಬಂದಾಗ ಮನೆಗಳಲ್ಲಿ ಹೇಳ್ತಾ ಇರ್ತಾರೆ, ಬಾಬಾ ಬಾಂಧವರು ಇರ್ಬೇಕು ಅಂದ್ರೆ ಕೃಷ್ಣನು ಅರ್ಜುನ ತರ ಇರ್ಬೇಕು ಅಂತ ಹೇಳ್ತಾ ಇರ್ತಾರೆ ಹಿರಿಯರು. ಏನಂತ ಅರ್ಥ ಅಂದ್ರೆ, ಮಾವನ ತರ ಕೃಷ್ಣನು, ಅರ್ಜುನ ಬಾಂಬೆದ ತರ ಈ ಜೀವನಕ್ಕೆ ಸಾಗಣೆ ಮಾಡಿದ್ದಾರೆ. ಹಾಗಾಗಿ ಅವ್ರ ತರ ನಾವು ಇರಬೇಕು ಅಂತ ಹೇಳ್ತಾರೆ. ನಮ್ಮ ಚರಿತ್ರೆ ಸನಾತನವಾದದ್ದು, ನಮ್ಮ ಧರ್ಮ ಸನಾತನವಾದದ್ದು. ಮತ್ತೆ ಯಾವ ಧರ್ಮದಲ್ಲಿ ಕೂಡ ಇಲ್ಲ. ಒಬ್ಬ ಹೆಣ್ಮಗಳು ಸಾವಿತ್ರಿ
ತನ್ನ ಗಂಡನ ಪ್ರಾಣವನ್ನು ಕಳ್ಕೊಳ್ತಾರೆ. ಹಾಗೆ ಯಮಲೋಕಕ್ಕೆ ಹೋಗ್ತಾಳೆ. ಯಮಲೋಕಕ್ಕೆ ಹೋಗ್ಬಿಟ್ಟು ಅಲ್ಲಿ ಯಮಧರ್ಮರಾಜ ಹತ್ರ ಫೈಟ್ ಮಾಡಿ ಅಲ್ಲಿ ತನ್ನ ಪತಿ ಪ್ರಾಣವನ್ನು ಹಿಂತಿಸ್ಕೊಬರ್ತಾರೆ. ಅಂದ್ರೆ ಏನು, ಈ ಹಿಂದೂ ಧರ್ಮದಲ್ಲಿ ಮಾತ್ರನೇ ಆತರ ಆಗಿರೋಕೆ ಸಾಧ್ಯ ಆಗಿದೆ. ಬೇರೆ ಯಾರೂ ಇಲ್ಲ. 176 ದೇಶಗಳಿದ್ರೆ ಕೂಡ ಸನಾತನವಾದ ಹಿಂದೂ ಧರ್ಮ ಹುಟ್ಟಿ ಬೆಳೆದಿದ್ದು ನಾವು ಹೇಳ್ತೀವಿ 33 ಕೋಟಿ ಸ್ವಾಮಿಗಳಿದ್ದಾರೆ ಅಂತ, ದೇವಸ್ಥಾನಗಳಿದೆ, ದೇವರುಗಳಿದ್ದಾರೆ ಅಂತ ಹೇಳ್ತೀವಿ. ಅದೆಲ್ಲ ಕೂಡ ಈ ಭಾರತ ಭೂಮಿ, ಪುಣ್ಯ ಭೂಮಿ, ಕರ್ಮ ಭೂಮಿಯಲ್ಲಿ ಮಾತ್ರನೇ ಆಗಿದೆ. ಹಾಗಾಗಿ ನಾವು ಧರ್ಮದ ಕಡೆ ಗಮನ ಕೊಡಬೇಕು. ನಾವೆಲ್ಲ ಕೂಡ ಧರ್ಮೋ ರಕ್ಷತಿ ರಕ್ಷಿತ ಅಂದ್ರೆ ಏನು, ಬೆಳಗ್ಗೆ ನಾವು ಎದ್ದೇಳ್ತೀವಿ, ಕಾರ್ಯಕ್ರಮಗಳನ್ನ ಮುಗಿಸ್ಕೊಂಡು ದೇವ್ರಿಗೆ ನಮಸ್ಕಾರ ಮಾಡುವಂಥದ್ದು, ಅಥವಾ ಊಟ ಮಾಡುವಾಗ ದೇವ್ರಿಗೆ ಅರ್ಪಣೆ ಮಾಡಿ ಮಾಡುವಂಥದ್ದು, ಹಿರಿಯೂರು ನೋಡಿದ್ರೆ ಎಲ್ಲರೂ ನಮಸ್ಕಾರ ಮಾಡುವಂಥದ್ದು, ನಾವು ಕುಟುಂಬ ಸಮೇತವಾಗಿ ದೇವಸ್ಥಾನಕ್ಕೆ ಹೋಗುವಂಥದ್ದು, ಈ ತರ ಒಂದೊಂದು ವಿಷಯ ಕೂಡ ನಾವು ನೋಡ್ತಾ ಹೇಳ್ತಾ ಮಕ್ಕಳಿಗೆ ರಾಮಾಯಣ ಮಹಾಭಾರತವನ್ನು ಬೋಧಿಸ್ತಾ ಭಗವದ್ಗೀತೆ ಹೇಳ್ಕೊಡ್ತಾ ಇದ್ರೆ ಮಕ್ಕಳೆಲ್ಲ ಕೂಡ ಒಳ್ಳೆ ಚೈತನ್ಯವಂತರಾಗ್ತಾರೆ, ಒಳ್ಳೆ ಮಾರ್ಗದರ್ಶನವಾಗಿ ನಡೆಯಕ್ಕೆ ಅವಕಾಶಗಳು ಸಿಗ್ತದೆ. ಹಾಗಾಗಿ ಇವೆಲ್ಲ ಕೂಡ ನೀವು ಅಳವಡಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಬರೋ ವರ್ಷ ಇನ್ನೂ ವಿಜೃಂಭಣೆಯಿಂದ ಬಾರಿ ಜೋರಾಗಿ ನೀವು ಯುಗಾದಿ ಉತ್ಸವ ಮಾಡಬೇಕು ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೀರಿ. ಭಾರತ್ ಮಾತಾಗೆ ಜೈ.